ಇವತ್ತು ನಾನು ಎಲೆಕೋಸು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಆ ರುಚಿ ಇರುತ್ತೆ. ಮೊದಲು ಬೇಯಿಸ್ಕೊಳ್ದಲ್ಲೇ ಹಂಗೆ ಒಗ್ಗರಣೆಲೆ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಫಸ್ಟು ಒಂದು ಚಿಕ್ಕದು ಎಲೆಕೋಸು ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಉಪ್ಪು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಏನಕ್ಕೆ ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಅಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ ಅದಕ್ಕೋಸ್ಕರ. ಈರುಳ್ಳಿ ತೊಗೊಂಡಿದ್ದೀನಿ 2, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 7-8, ಒಂದು ಕಡ್ಡಿ ಕರಿಬೇವು, ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಮತ್ತು ಕಾಳು ಮೆಣಸು, ಆಮೇಲೆ ಉಪ್ಪು. ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ, ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಲಿ ಈರುಳ್ಳಿ, ಹಸಿ ವಾಸನೆ ಎಲ್ಲ ಹೋಗೋ ಥರ. ನೋಡಿ ಈ ಥರ ಬೇಯಬೇಕು. ಇವಾಗ ನಾನು ಕೋಸು ಹಾಕೋತಾ ಇದ್ದೀನಿ. ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ತೊಳ್ಕೊಂಡ್ರೆ ಅದು ಹುಳ ಎಲ್ಲ ಏನಾದರೂ ಇದ್ದರೆ ಸತ್ತೋಗ್ಬಿಡುತ್ತೆ ಮತ್ತು ಕಾಣಿಸುತ್ತೆ ಅಂದ್ಬಿಟ್ಟು ಉಪ್ಪು ನೀರು ಹಾಕ್ಕೊಂಡು ನೆನೆಸೋದು. ಕೆಮಿಕಲ್ ಹಾಕಿರ್ತಾರಲ್ಲ, ಕೆಮಿಕಲ್ದೆಲ್ಲ ಹೋಗುತ್ತೆ ಅಂತನೂ. ಹೂಕೋಸ್ಗೆಲ್ಲ ತುಂಬಾ ಕೆಮಿಕಲ್ ಹಾಕ್ತಾರೆ, ಎಲೆಕೋಸ್ಗೂ ಅಷ್ಟೇ ಕೆಮಿಕಲ್ ಹಾಕ್ತಾರೆ. ನೋಡಿ ಒಗ್ಗರಣೆಲಿ ತಿರುಗಿಸ್ತಾನೇ ಇರಬೇಕು. ಅದು ಮೊದಲೇ ಬೇಯಿಸ್ಕೊಂಡಿಲ್ಲ ನಾವು ನೀರಿನಲ್ಲಿ, ಅದಕ್ಕೆ ಒಗ್ಗರಣೆನಲ್ಲೇ ಬೇಯಿಸ್ಬೇಕು. ತಲೆ ಹಿಡಿದ್ಬಿಡುತ್ತೆ ಅಂತ ತಿರುಗಿಸ್ಕೊತಾ ಇರ್ತೀನಿ. ನೀರು ಬಿಟ್ಕೋತಾ ಇದೆ ನೋಡಿ. ಇನ್ನು ಸ್ವಲ್ಪ ನೀರು ಬೇಕಲ್ಲ ಬೇಯಿಸೋದಕ್ಕೆ, ಹಂಗೆ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇನ್ನು ಸ್ವಲ್ಪ ನೀರಿದೆ ನೋಡಿ. ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ ಒಂದು 5 ನಿಮಿಷ. ನೋಡಿ ಈ ಥರ ಆಗಿದೆ. ನೀರೆಲ್ಲ ಇಂಬ್ರೋಗ್ಬಿಡ್ಬೇಕು, ಆ ಥರ ಬೇಯಿಸ್ಕೋಬೇಕು, ನೀರಿರಬಾರ್ದು. ಕಲರ್ ಚೇಂಜ್ ಆಗಿದೆ ನೋಡಿ ಬೆಂದಿರೋದು. ಸ್ವಲ್ಪ ಇದೆ ನೀರು ನೋಡಿ, ಕಾಣಿಸುತ್ತೆ ಬೆಂದಿರೋದು. ಇವಾಗ ಕಾಳು ಮೆಣಸು ಹಾಕೋತಾ ಇದ್ದೀನಿ. ಕೆಮ್ಮೇನು ಬರಬಾರ್ದು ಅಂತ ಕಾಳು ಮೆಣಸು ಹಾಕ್ಕೊಂಡಿದ್ದು. ಇವಾಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡಿದ್ದೀನಿ. ನೀರಿನ ಅಂಶನೂ ಇಲ್ಲ ನೋಡಿ, ಆಲ್ಮೋಸ್ಟ್ ಎಲ್ಲ ಇಂಬ್ರೋಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿಬಿಡ್ತೀನಿ. ಎಷ್ಟು ಈಸಿ ಅಲ್ವಾ, ಬೇರೆ ಏನು ಅಡುಗೆ ಬರದೇ ಇರೋರು ಮಾಡ್ಕೊಬಿಡ್ಬೋದು, ಅಷ್ಟು ಈಸಿ ಇದು. ಏನೋ ಒಂದು ರಸಮ್ ಎಲ್ಲ ಮಾಡಿಕೊಂಡ್ರೆ ಜೊತೆಗೆ ಪಲ್ಯ ಇದು ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ನೀವು.